ಇಂದು 6ನೇ ದಿನದ 5ನೇ ಬ್ಯಾಚಿನ ರನ್ನಿಂಗನ್ನು ಇವಾಗ ಬಿಟ್ಟಿದ್ದಾರೆ. ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ಇದು ಬೆಳಗಾವಿ ಜಿಲ್ಲೆಯಿಂದ ಅಂದರೆ ಎಲ್ಲ ತಾಲೂಕುಗಳು ಅಂದರೆ ಇವತ್ತು ವಿಶೇಷವಾಗಿ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನವರು ಸಹಿತ ಭಾಗವಹಿಸಿದ್ದಾರೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಭಾಳಷ್ಟು ನೋಡಿ ಒಬ್ಬಿದ್ದೆದ್ದು ಪಾಪ ಬಿದ್ದು ಓಡಾಕತ್ತ ಓಡುವಾಗ ಏನಾಗಿದೆ, ಮಳೆ ಭಾಳ ಆಗಿದೆ, ಜೋರಾಗಿದೆ. ಮಳೆ ಜೋರಾಗಿರೋದ್ರಿಂದ ಬರಿಗಾಲಿನಿಂದ ಓಡಬೇಕು. ಇಲ್ಲಿ ಶೂಸ್ ಹಾಕೊಂಡು ಓಡಾಕಂತೂ ಆಗೋದಿಲ್ಲ. ಎಲ್ಲರೂ ಬರಿಗಾಲಿನಿಂದನೇ ಓಡ್ತಾ ಇದ್ದಾರೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುವಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶ ಇದೆ. ಒಳ್ಳೆಯ ಅವಕಾಶ ಅನ್ನೋಕ್ಕಿಂತ ಮಳೆ ಆಗಿದೆ, ಸ್ವಲ್ಪ ತೊಂದರೆ ಅದ ಅಭ್ಯರ್ಥಿಗಳಿಗೆ. ಅವಕಾಶ ಅನ್ನೋಕ್ಕಿಂತ ತೊಂದರೆ ಆಗಿದೆ. ಆದರೂ ಸಹಿತ ಛಲ ಬಿಡ್ತಾ ಇಲ್ಲ. ಏನು ಟೈಮ್ ಕವರ್ ಮಾಡಬೇಕು, ಭಾಳಷ್ಟು ಜನತೆ ಪಾಸ್ ಆಗತ್ತಾರೆ ರೀ. ನೋಡ್ಬೋದು, ನೀವು ವಿಡಿಯೋ ನೋಡ್ರಿ ಗೊತ್ತಾಗ್ತದೆ. ಲಾಸ್ಟ್ ಬಂದು ಗ್ರೂಪ್ 4 ಗ್ರೂಪ್ನಾಗ 8 ಜನ ಅಭ್ಯರ್ಥಿಗಳು ಪಾಸ್ ಆಗ್ತಾಯಿದ್ದಾರೆ. ನಿಜವಾಗ್ಲೂ ಖುಷಿ ಅನ್ನಿಸ್ತಾ ಇದೆ. ನೋಡ್ಬೋದು, ನಮ್ಮ ದೇಶವನ್ನು ಕಾಯಲು ಹೊರಟಂಥ ಎಲ್ಲ ಭಾವಿ ಅಗ್ನಿವೀರರಿಗೆ ನಾವೊಂದು ಸಲ್ಯೂಟ್ ಮಾಡಲೇಬೇಕು. ಅವ್ರಿಗೊಂದು ಕಮೆಂಟ್ ಮೂಲಕ ಜೈ ಹಿಂದ್ ಅಂತೇಳಿ ನಾವು ಕಮೆಂಟನ್ನು ಹಾಕಲೇಬೇಕು. ಯಾಕಂದರೆ ಪ್ರೋತ್ಸಾಹ ಕೊಡಬೇಕು. ನಮ್ಮದೆಲ್ಲ ಮಕ್ಕಳು ನಮ್ಮ ಸಲುವಾಗಿ, ಭಾರತ ದೇಶದ ಸಲುವಾಗಿ, ದೇಶವನ್ನು ಕಾಯಲು ಹೊರಟಂಥ ಪ್ರತಿಯೊಬ್ಬರಿಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ನಾವು ಯಾರನ್ನಪ್ಪ ಅಂದ್ರೆ ಒಂದು ಸೈನಿಕ, ಆಮೇಲೆ 2ನೇದು ರೈತ, ಆಮೇಲೆ 3ನೇದು ನಾವು ಟೀಚರ್ ಅಂತ ಹೇಳ್ತೀವಿ. ಆ ಸೈನಿಕ ದೇಶ ಇವತ್ತು ಶಾಂತವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಸೈನಿಕ. ನಾವು ತಿನ್ನುವಂಥ ಅನ್ನಕ್ಕೆ ಕಾರಣ ಯಾರಪ್ಪ ಅಂದ್ರೆ ರೈತ. ನಾವು ಇಬ್ಬರು ನೆನೆಸಬೇಕು ರೀ. ಅವರಿಬ್ಬರು ಭಾಳ ಅವಶ್ಯಕತೆ ಇದ್ದಾರೆ. ಅವ್ರಿಬ್ಬರು ನಾವೆಲ್ಲರೂ ನೆನೆಸ್ಬೇಕಾಗ್ತದೆ. ಈಗ 2ನೇ ರೌಂಡ್ ರನ್ನಿಂಗ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವತ್ತು ಸಹಿತ ಒಟ್ಟು 8 ಬ್ಯಾಚ್ಗಳಾಗ್ಯಾವ. ಆದರೂ ಮಳೆ ಮುಂಜಾನೆ ಜೋರಿತ್ತು, ಆಮೇಲೆ ಮತ್ತೆ ಜೊಬ್ರಿಗೆ ಬರ್ತಾಯಿದೆ. ಬಂದರೂ ಸಹಿತ ಅಭ್ಯರ್ಥಿಗಳು ಛಲ ಬಿಡದೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ಖುಷಿ ಅನ್ನಿಸ್ತಾ ಇದೆ. 2ನೇ ರೌಂಡ್ ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. 2ನೇ ರೌಂಡ್ ಓಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ. ಎಲ್ಲರೂ ಅವ್ರಿಗೆ ಕಮೆಂಟ್ ಮೂಲಕ ಹುರುಪನ್ನು ಕೊಡಿ. ಹಾಗೆ ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಪ್ರತಿಯೊಂದು ಮಾಹಿತಿಯನ್ನು, ಪ್ರತಿಯೊಂದು ವಿಡಿಯೋಗಳನ್ನ ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ನಾವು ನೀಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಇನ್ನು ಮುಂದೆ SSC GD ಮತ್ತು SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಪ್ಪ ಅಂದರೆ ಪ್ರತಿನಿತ್ಯ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದನ್ನು ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಈಗ ರ್ಯಾಲಿಯಲ್ಲಿ ಬ್ಯುಸಿಯಾಗಿರೋದ್ರಿಂದ ಕ್ಲಾಸ್ಗಳನ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಗ್ನಿವೀರ ಆರ್ಮಿ ರ್ಯಾಲಿ ಸ್ಟಾರ್ಟ್ ಇರೋದ್ರಿಂದ. ಅಷ್ಟೇ ಅಲ್ಲದೆ ಪ್ರತಿ ರವಿವಾರಕ್ಕೊಮ್ಮೆ ಮುಂದೆ ಆ ಡೆಮೋ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ. ಬೆಂಗಳೂರು ಯಾರು, ಮಂಗಳೂರು ಯಾರದಿಂದ ಆಯ್ಕೆಯಾದಂಥ ಅಭ್ಯರ್ಥಿಗಳು ಪ್ರತಿ ರವಿವಾರಕ್ಕೊಮ್ಮೆ ನೀವು ಇಲ್ಲಿ ಬರ್ಬೋದು, ನೋಡ್ಬೋದು ಅಭ್ಯರ್ಥಿಗಳೇ. ಆಮೇಲೆ ಶನಿವಾರ ದಿನ ನೀವು ವಸ್ತಿನ ಬರ್ಬೋದು. ದೂರಿಂದ ಬರ್ತಕ್ಕಂಥ ಅಭ್ಯರ್ಥಿಗಳು ಶನಿವಾರ ದಿನ ವಸ್ತಿ ಬರ್ಬೋದು, ಗಮನಿಸ್ಬೋದು. ವಸ್ತಿ ಬರ್ಬೋದು. ಮುಂಜಾನೆ ದಿನ ನಾವು ರನ್ನಿಂಗನ್ನು ಬಿಡ್ತಾ ಇರ್ತೀವಿ. ವಸ್ತಿ ಬರ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಬರ್ಬೋದು. ಅಭ್ಯರ್ಥಿಗಳು ಬರ್ತಾಯಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಅಂದರೆ ಮಂಗಳೂರು ಯಾರು, ಬೆಂಗಳೂರು ಯಾರದಲ್ಲಿ ಪರೀಕ್ಷೆ ಪಾಸ್ ಮಾಡಿ ಫಿಸಿಕಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉಚಿತ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ವುಮನ್ ಮಿಲಿಟರಿ ಪೊಲೀಸ್ ಅಭ್ಯರ್ಥಿಗಳಿಗೆ 100 ಪುರುಷ ಅಭ್ಯರ್ಥಿಗಳಿಗೆ, ಆಮೇಲೆ 50 ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಉಚಿತ ತರಬೇತಿ ಇರ್ತದೆ. ಊಟ ವಸತಿ ಫೀಸು ಆಮೇಲೆ ಯೂನಿಫಾರ್ಮ್ ಫೀಸನ್ನು ಕಂಪಲ್ಸರಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ತುಂಬಬೇಕಾಗ್ತದೆ. ಅದೇ ರೀತಿಯಾಗಿ SSC GD ಮತ್ತು MTS ಮತ್ತು ಹವಾಲ್ದಾರ್ ಹುದ್ದೆ, ಸ್ಟೇಟ್ ಪೊಲೀಸ್, ಸಿವಿಲ್, DR, KSRP, KSISF, CR ಹುದ್ದೆಗಳಿಗೆ ಸಹಿತ ನಾವು ತರಬೇತಿಯನ್ನು ಕೊಡ್ತಾಯಿದ್ವಿ. ಅದಕ್ಕೆ ಕೋಚಿಂಗ್ ಫೀಸ್ ಇದೆ. ಕೋಚಿಂಗ್ ಫೀಸು, ಊಟ ವಸತಿ ಫೀಸು, ಯೂನಿಫಾರ್ಮು, ಎಕ್ಸಾಮ್ ಫೀಸ್ ಇರ್ತದೆ. ಪ್ರತಿ ರವಿವಾರಕ್ಕೊಮ್ಮೆ ನಾವು ಪರೀಕ್ಷೆಯನ್ನು ನಡೆಸ್ತಾ ಇರ್ತೀವಿ. ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ನೀಡಿ. ಯಾಕಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಅಭ್ಯರ್ಥಿಗಳು ಡಿಫೆನ್ಸ್ ಫೋರ್ಸ್ಗೆ ಆಯ್ಕೆ ಆಗ್ತಾ ಇದ್ದಾರೆ. ನಾವು ನೋಡ್ಬೋದು. ಈಗ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳನ್ನ ನಾವು ನೋಡ್ಬೋದು, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ನೀವು ನೋಡ್ತಾ ಇದ್ದಾರೆ. 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ಕಮೆಂಟ್ ಮೂಲಕ ತಿಳಿಸ್ಬೇಕು. ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನ ಅಭ್ಯರ್ಥಿಗಳು ಸಹಿತ ಈ ಬ್ಯಾಚ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳಿದ್ದಾರೆ. ಹಾಗೆ ಮತ್ತು ಯಾವ್ಯಾವ ತಾಲೂಕು ಐತೆ ಅನ್ನೋದನ್ನು ಬೇರೆ ತಾಲೂಕಿನ ಅಭ್ಯರ್ಥಿಗಳು ಸಹಿತ ಕಮೆಂಟ್ ಮಾಡಬೇಕು. ಗೋಕಾಕ್ ತಾಲೂಕದವರು ಮಾಡಿರಿ, ಮೂಡಲಗಿ ತಾಲೂಕದವರು ಮಾಡಿರಿ. ಅಷ್ಟೇ ಅಲ್ಲದೆ ಬೇರೆ ಯಾವ್ಯಾವ ತಾಲೂಕದವರು ಇವತ್ತು ಭಾಗವಹಿಸ್ಯಾರ ಅನ್ನೋದನ್ನು ಸಹಿತ ನೀವು ಕಮೆಂಟನ್ನು ಮಾಡಬೇಕು. ಒಟ್ಟು ಟೋಟಲ್ ಬೆಳಗಾವಿ ಜಿಲ್ಲೆ ಅಭ್ಯರ್ಥಿಗಳು ಜನರಲ್ ಡ್ಯೂಟಿ ಹುದ್ದೆಗಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ತಾ ಇದ್ದಾರೆ. ಈಗ ಲಾಸ್ಟ್ ಫಿನಿಶಿಂಗ್ ಬರ್ತಾ ಇದ್ದಾರೆ. ನೋಡ್ಬೋದು ನಾವು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಓಡ್ತಾ ಇದ್ದಾನೆ. ಗಮನಿಸ್ಬೋದು ಅಭ್ಯರ್ಥಿಗಳೇ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಎಷ್ಟು ಇರ್ತದೆ ಅಷ್ಟು ನಾವು ವಿಡಿಯೋಗಳನ್ನ ಇನ್ನೂ ಜಾಸ್ತಿ ಆಗಿಬಿಡ್ತೀವಿ.
ನಮಗೆ ಹುರುಪು ಬರಬೇಕು, ಹೆಚ್ಚಿನ ವಿಡಿಯೋಗಳನ್ನು ಬಿಡಬೇಕಂದ್ರೆ ನೀವು ಕಮೆಂಟ್ಗಳನ್ನು ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡ್ತಾ ಇರಬೇಕು. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ ನೋಡ್ಬೋದು. ಗ್ರೂಪ್ ಫಸ್ಟ್ರಲ್ಲಿ ಎಷ್ಟು ಜನ ಬರ್ತಾರೆ, ಗ್ರೂಪ್ ಸೆಕೆಂಡ, ಗ್ರೂಪ್ ಫೋರ್ತ, ಥರ್ಡ ನಾವೆಲ್ಲ ನೋಡ್ಬೋದು. ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಅಭ್ಯರ್ಥಿಗಳು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ ನೋಡ್ಬೋದು, ಗಮನಿಸ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಆಗ್ತಾಯಿದ್ದಾರೆ. ಇಲ್ಲಿ 4 ಗ್ರೂಪ್ಗಳಿಗೆ ಬಾಕ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ, ಬಾಕ್ಸ್ಗಳನ್ನು ಕಾಣ್ತಾ ಇದೆ, ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಒಳಗಡೆ ಎಷ್ಟು ಜನ ಬರ್ತಾರೆ ಕಾಯನ್ನು ನೋಡೋಣ. ಬರ್ತಾಯಿದ್ದಾರೆ ನೋಡಬೇಕು, ನೋಡಿಕೊಂಡು ನೀವೇ ಹೇಳಬೇಕು ಎಷ್ಟು ಜನ ಫಸ್ಟ್ ಗ್ರೂಪ್ ನೋಡಿರಿ. ಫಸ್ಟ್ ಗ್ರೂಪ್ನಲ್ಲಿ ಹೋಗ್ತಾ ಇದ್ದಾರೆ ಅಭ್ಯರ್ಥಿಗಳು. ಫಸ್ಟ್ ಗ್ರೂಪ್ ಇಬ್ಬರು ಆದ್ರೆ ಅನಿಸ್ತಾ ಇದೆ. ಈ ಬ್ಯಾಚಿನಲ್ಲಿ ಫಸ್ಟ್ ಗ್ರೂಪ್ ಇಬ್ಬರು ಆದರು. ಈ ಸೆಕೆಂಡ್ ಗ್ರೂಪ್ ಬರ್ತಾಯಿದ್ದಾರೆ ನೋಡಿರಿ. 1 2 ನೋಡಬೇಕು ಎನಿಸ್ಬೋದು, ನೀವು ಗಮನಿಸ್ಬೋದು. ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪು ನೋಡ್ತಾ ಇರ್ಬೋದು. ಮುಂದೆ ರ್ಯಾಲಿಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಭಾಳ ಹೆಲ್ಪ್ ಆಗ್ತದೆ. ಯಾವ ರೀತಿ ಗ್ರೂಪ್ಗಳನ್ನು ಮಾಡಿದ್ದಾರೆ, ಯಾವ ರೀತಿ ಮಾಡ್ತಾರೆ ಪ್ರತಿಯೊಂದು ಗೊತ್ತಾಗ್ತದೆ. ಈ ಬಾಜು ಬಾಕ್ಸ್ಗಳು ನೋಡೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಮತ್ತು ಅದ್ರ ಸ್ವಲ್ಪ ನಿಮ್ಗೆ ಗೊತ್ತಾಗ್ತದೆ. ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ತೈತಿ ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.